ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಅಂಗವಾಗಿ ಪುರುಷರ ವಾಲಿಬಾಲ್ ಪಂದ್ಯಾಟ ಹಾಗೂ ದಿವಂಗತ ಹಾಜಿ ಅಬ್ದುಲ್ ರೆಹಮಾನ್ ಬೆಂಗ್ರೆ ಸ್ಮರಣಾರ್ಥ ಬೆಂಗ್ರೆ ಯೂತ್ ಕ್ಲಬ್ ಸಹಭಾಗಿತ್ವದಲ್ಲಿ ಮಹಿಳೆಯರ ಬಿವಿಎಸ್ ಥ್ರೋಬಾಲ್ ಪಂದ್ಯಾಟವು ತೋಟಬೆಂಗ್ರೆ ಶಾಲಾ ಮೈದಾನದ ಸ್ಯಾಂಡ್ಸ್ ಹಿಟ್ ಬೆಂಗ್ರೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಥ್ರೋಬಾಲ್ ಪಂದ್ಯಾವಳಿಯನ್ನು ಮತ್ಸ್ಯೋದ್ಯಮಿ ಇಬ್ರಾಹಿಂ ಬೆಂಗ್ರೆ ಅವರು ಉದ್ಘಾಟಿಸಿದರು. ವಾಲಿಬಾಲ್ ಪಂದ್ಯಾವಳಿಯನ್ನು ನಳಿನಿ ಬಾಲಕೃಷ್ಣ ಬೆಂಗ್ರೆ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಗಣ್ಯರು ಗ್ಯಾಲರಿಗಳನ್ನು ಲೋಕಾರ್ಪಣೆಗೊಳಿಸಿದರು. ಮಂಗಳೂರು ಮಹಾಜನ ಸಭಾ ಬೆಂಗ್ರೆಯ ಅಧ್ಯಕ್ಷರಾದ ಚೇತನ್ ಬೆಂಗ್ರೆಯವರು ಮಾತನಾಡಿ, ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಎಲ್ಲರ ಸಹಕಾರದಿಂದ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಿದ್ದು, ನಿರಂತರ ಪ್ರೋತ್ಸಾಹ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕರಿಸಿ ಎಂದರು. ಇವತ್ತು ಬೆಂಗ್ರೆ ವಿದ್ಯಾರ್ಥಿ ಸಂಘ 75 ವರ್ಷದ ವಾರ್ಷಿಕೋತ್ಸವವನ್ನು ಹಲವಾರು ಕಾರ್ಯಕ್ರಮಗಳೊಂದಿಗೆ ಹಮ್ಮಿಕೊಂಡು ಒಂದು ಸ್ವಚ್ಛತೆ ಮತ್ತು ರುದ್ರಭೂಮಿ ಕ್ಲೀನಿಂಗು ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಫುಟ್ಬಾಲು, ಕ್ರಿಕೆಟ್ ಎಲ್ಲ ಆಗಿದೆ. ಇವತ್ತಿನ ದಿವಸ ನಾವು ಥ್ರೋಬಾಲ್ ಮತ್ತು ವಾಲಿಬಾಲ್, ಥ್ರೋಬಾಲನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗದಂಥ ಕಾರ್ಯಕ್ರಮಗಳನ್ನು ಒಂದ್ಸಲ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು 75 ವರ್ಷಕ್ಕೆ ಪ್ರಥಮ ಬಾರಿಗೆ ನಾವು ವಾಲಿಬಾಲನ್ನು ಕೂಡ ಇಲ್ಲಿ ಜನಗಳ ಒಂದು ಆಕರ್ಷಣೆಯ ಮೇರೆಗೆ ಅವರ ಕಲೆಗಳಲ್ಲಿ ನೋಡಿ ವಿದ್ಯಾರ್ಥಿಗಳು ಅದನ್ನು ಕಲಿತುಕೊಳ್ಳಿ ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. 75 ವರ್ಷವನ್ನು 75 ಕಾರ್ಯಕ್ರಮಗಳೊಂದಿಗೆ ಮಾಡಬೇಕಂತ ನಿರ್ಧಾರ ಮಾಡಿದಲ್ಲಿ ನಮ್ಮ ಬೆಂಗ್ರೆ ಯೂತ್ ಕ್ಲಬ್ ಆಗಲಿ, ಪ್ರಗತಿ ಸ್ಪೋರ್ಟ್ಸ್ ಅವರಾಗಲಿ ಎಲ್ಲರೂ ಬೆಂಗ್ರೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರನ್ನು ಅವರವರ ಕಾಂಟ್ರಿಬ್ಯೂಷನ್ ಕೊಡ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಇಂತಹ ಪ್ರೋತ್ಸಾಹಗಳನ್ನು ಇನ್ನು ಮುಂದೆನೂ ನಾವು ನಮ್ಮ ಹಲವಾರು ಕಾರ್ಯಕ್ರಮಗಳಿದೆ. ಸೌತ್ ಝೋನ್ ಫುಟ್ಬಾಲ್ ಆಗೋಕ್ಕಿದೆ, ಸ್ವಿಮ್ಮಿಂಗ್ ಆಗೋಕ್ಕಿದೆ, ದೋಣಿ ರೇಸು, ಹಲವಾರು ಕಾರ್ಯಕ್ರಮಗಳಿದೆ. ಬೀಚ್ ಫೆಸ್ಟಿವಲ್ಸ್ ಎಲ್ಲ ಮಾಡುವಂಥ ವಿಷಯಗಳನ್ನು ನಂಬ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಜನಗಳಿಗೆ ಒಂದು ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಜೊತೆ ಸದಾ ತಾವುಗಳ ಆಶೀರ್ವಾದನೂ ಬೆಂಬಲವನ್ನು ಪ್ರತಿಯೊಂದು ಸಹಾಯದಿಂದ ಕೊಡಬೇಕಂತ ಈ ಟೈಮಲ್ಲಿ ವಿದ್ಯಾಸಂಘ ಪರವಾಗಿ ಹಮ್ಮಿಕೊಳ್ಳಿ ವಿಷಯವನ್ನು ತಿಳಿಸ್ತಾ ಇದ್ದೀವಿ. ಬೆಂಗ್ರೆ ಮಹಾಜನ ಸಭಾದ ಉಪಾಧ್ಯಕ್ಷರಾದ ಪ್ರದೀಪ್ ಕರ್ಕೇರ ಮಾತನಾಡಿ, ಭಾರತ ಸಂವಿಧಾನದ ಅಮೃತ ಮಹೋತ್ಸವದ ಸಂದರ್ಭ ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲವು ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವುದು ವಿಶೇಷ ಎಂದರು. ಇವತ್ತು ನನಗೆ ಏನು ಸಂತೋಷ ಅಂದ್ರೆ ಅಮೃತೋತ್ಸವ ಅಂತ ಹೇಳುವಾಗ ಇಡೀ ಭಾರತ ದೇಶದ ಪ್ರಜೆಯಾದ ನಾವು ಸಂವಿಧಾನವನ್ನು ಒಂದು ಆಧಾರವಾಗಿ ಇಟ್ಟು ನಮ್ದು ಜೀವನ ಮಾಡ್ತಾ ಇದ್ದೇವೆ. ಸಂವಿಧಾನದ ಜಾರಿಗೆ ಬಂದು ಇವತ್ತು ನಾವು ಅಮೃತೋತ್ಸವ ವರ್ಷವನ್ನು ಆಚರಣೆ ಈ ಸುಸಂದರ್ಭದಲ್ಲಿ ಈ ಬೆಂಗ್ರೆ ವಿದ್ಯಾರ್ಥಿ ಸಂಘವು ಕೂಡ ಒಂದು ಅವರ ಅಮೃತೋತ್ಸವ ಆಚರಣೆ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯ ಸಂವಾದ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಯಾಕೆಂದ್ರೆ ಸಂವಿಧಾನಕ್ಕೆ ನಾವು ಎಷ್ಟು ಗೌರವ ಕೊಡ್ತೇವೆ, ಈ ಒಂದು ಯುವಕ ಮಂಡಲಕ್ಕೆ ಅಥವಾ ಯುವಕ ಮಂಡಲ ಕೂಡ ಅಷ್ಟೇ ಗೌರವ ಇದೆ ಅಂತ ನಾನು ಭಾವಿಸ್ತೇನೆ. ಜಿಲ್ಲಾ ದೈಹಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಮಾತನಾಡಿ, 75 ವರ್ಷ ಪೂರೈಕೆಯ ವಿಶೇಷವಾಗಿ 75 ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅದರಲ್ಲಿ ಇಂದಿನ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾಟವನ್ನು ಯಶಸ್ವಿಯಾಗಿ ಪೂರೈಸಿದ್ದು, ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಆದರೂ ಕೂಡ ನಾವು ಕಿರಿಯರು ಅದನ್ನು 74 ವರ್ಷಗಳನ್ನು ಪೂರೈಸಿದಂಥ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ 75 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಭಾಗವಾಗಿ ಇವತ್ತು ಥ್ರೋಬಾಲ್ ಮತ್ತು ವಾಲಿಬಾಲ್ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ್ದೇವೆ. ಈ ಒಂದು ಯಶಸ್ವಿನ ಹಿಂದೆ ದುಡಿದಂಥ ಎಲ್ಲ ಕಿರಿಯ ಸದಸ್ಯರಿಗೆ, ವಿಶೇಷವಾಗಿ ಅತ್ಯಂತ ಶಿಸ್ತಿನಿಂದ ಭಾಗವಹಿಸಿದಂಥ ಮಹಿಳಾ ತಂಡ, ಪುರುಷರ ತಂಡದ ಎಲ್ಲ ಸದಸ್ಯರು. ಮಂಗಳೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಭಾರ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಜಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು.
ಯುವಕ ಮಂಡಲಕ್ಕೆ ಈ ಒಂದು ಅಮೃತ ಮಹೋತ್ಸವದ ಸಮಿತಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ನಾನು ವಿದ್ಯಾರ್ಥಿ ದಶೆಯಲ್ಲಿ ಇರುವಾಗಲೇ ಕೇಳ್ತಾ ಇದ್ದೆ, ಒಂದು ಬೆಂಗರೆ ಫುಟ್ಬಾಲ್ ತಂಡ ಇರ್ಬೋದು ಅಥವಾ ಕುಸ್ತಿ ಪಂದ್ಯಾಟ. ಕುಸ್ತಿಯಲ್ಲಿ ಯಾವಾಗಲೂ ವಿಶ್ವವಿದ್ಯಾಲಯ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದದ್ದು ನಮ್ಮ ಬೆಂಗರೆಯ ಹುಡುಗರೇ. ಆದ್ರಿಂದಾಗಿ ನನಗೆ ಅವಾಗಲೇ ನಾನು ಬಲ್ಲೆ. ಆದರೆ ಈ ಒಂದು ನಿಮ್ಮ ಒಂದು ಶಿಸ್ತು ನಮ್ಮ ಇಡೀ ಒಂದು ಕ್ರೀಡೆಗೆ ದೇಶಕ್ಕೆ ಮಾದರಿ ಅಂತ ನಾನು ಹೇಳಲು ಸಂತೋಷ ಪಡ್ತಾ ಇದ್ದೇನೆ. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಪಂದ್ಯಾಟದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭ ಮೊಗವೀರ್ಸ್ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿ ಮಮತಾ ನವೀನ್, ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ನಿರ್ದೇಶಕರಾದ ಸರಿತಾ ಪುತ್ರನ್, ಹಿರಿಯ ಥ್ರೋಬಾಲ್ ಆಟಗಾರ್ತಿ ವಿದ್ಯಾ ವೇಣುಗೋಪಾಲ್, ಬೈಕಂಪಾಡಿಯ ಕೋಡಿಕಲ್ ಟ್ರಾನ್ಸ್ಪೋರ್ಟ್ನ ಮಾಲಕ ಉಮೇಶ್ ಕೋಡಿಕಲ್, ಬಿಎಂಎಸ್ ಟ್ರೇಡ್ ಯೂನಿಯನ್ ಎನ್ಎಂಪಿಎಯ ಅಧ್ಯಕ್ಷರಾದ ರಮೇಶ್ ಭಂಡಾರಿ, ರೊಟೇರಿಯನ್ ಆನಂದ ಶೆಟ್ಟಿ, ಬೆಂಗ್ರೆ ವಿದ್ಯಾರ್ಥಿ ಸಂಘದ ಹಿರಿಯ ಸದಸ್ಯರಾದ ಜಾನಕಿ ಟೀಚರ್, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪುರುಷೋತ್ತಮ ಪದಕಣ್ಣಾಯ, ತಣ್ಣೀರುಬಾವಿ ಯೂತ್ ಕ್ಲಬ್ನ ಅಧ್ಯಕ್ಷರಾದ ನವೀನ್ ಸುವರ್ಣ, ಮಾಜಿ ಮೇಯರ್ ಪ್ರವೀಣ್ ಅಂಚನ್, ಖ್ಯಾತ ಫುಟ್ಬಾಲ್ ಆಟಗಾರ ಅಬ್ದುಲ್ ರಾವೂಫ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.